ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಮೇ 6, 2023 ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಸುದ್ದಿ ವಿಶ್ಲೇಷಣೆಗೂ ಮುಂಚೆ ಇರುವಂತಹ ಅನೌನ್ಸ್ಮೆಂಟ್ ಅಂದರೆ 2023 ಪ್ರಿಲಿಮಿನರಿ ಎಕ್ಸಾಮಿನೇಷನ್ಗೋಸ್ಕರ ಮಾಕ್ ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಇದು ಆಲ್ರೆಡಿ 1ನೇ ಮಾಕ್ ಟೆಸ್ಟನ್ನು ಏಪ್ರಿಲ್ 30ನೇ ತಾರೀಕಿನಂದು ಕಂಡಕ್ಟ್ ಮಾಡಿದ್ದಾರೆ. 14 ಮೇ ತಾರೀಕಿನಂದು ನಿಮಗೆ 2ನೇ ಮಾಕ್ ಟೆಸ್ಟನ್ನು ಕಂಡಕ್ಟ್ ಮಾಡಲಾಗುತ್ತೆ. ಸೊ ರಿಜಿಸ್ಟ್ರೇಷನ್ಗೋಸ್ಕರ QR ಕೋಡನ್ನು ಸ್ಕ್ಯಾನ್ ಮಾಡೋದ್ರ ಮುಖಾಂತರ ರಿಜಿಸ್ಟ್ರೇಷನನ್ನು ಮಾಡ್ಕೋಬಹುದು ಅಥವಾ ಇಲ್ಲಿರುವಂತಹ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬಹುದು. ಇವತ್ತಿನ ಮೊದಲನೇ ಆರ್ಟಿಕಲ್ ಯಾವ ರೀತಿಯಾಗಿದೆ, GS ಪೇಪರ್ 3ನಲ್ಲಿ ಸೆಕ್ಯೂರಿಟಿಗೆ ಕನೆಕ್ಟ್ ಮಾಡುವಂತೆ ಡಿಫೆನ್ಸ್ ಸೆಕ್ಟರನ್ನು ಸ್ಟ್ರಾಂಗ್ ಮಾಡಲಿಕ್ಕೆ ಸೊ ಯಾವ ರೀತಿಯಾಗಿ ನಾವು ಆಟೋಮೇಷನ್ಸನ್ನು ಪ್ರಿಫರ್ ಮಾಡಬೇಕು, ಆಟೋಮೇಷನ್ಗೆ ಸಂಬಂಧಪಟ್ಟಂತೆ ಪ್ರಾಜೆಕ್ಟ್ ಸಂಜಯ್ ಪ್ರೋಗ್ರಾಮ್ ನಡಿನಲ್ಲಿ ಬ್ಯಾಟಲ್ ಫೀಲ್ಡ್ ಸರ್ವಿಲೆನ್ಸ್ ಸಿಸ್ಟಮನ್ನು ಸಹ ಇಲ್ಲಿ ಎನ್ಹ್ಯಾನ್ಸ್ ಮಾಡ್ತಾ ಇದ್ದಾರೆ. ಈ ಒಂದು ಪ್ರಾಜೆಕ್ಟ್ನಿಂದ ಯಾವ ರೀತಿಯಾದಂಥ ಸಪೋರ್ಟ್ ಆಗುತ್ತೆ. ಇವಾಗ ನಾವು ಬಾರ್ಡರ್ ಇಶ್ಯೂಸ್ಗಳನ್ನು ಕನ್ಸಿಡರ್ ಮಾಡಿದರೆ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಥ್ರೆಟ್ಗಳಿದ್ದಾವೆ. ಈ ನಿಟ್ಟಿನಲ್ಲಿ ನಾವು ಪ್ರಾಪರ್ ಆಗಿರುವಂಥ ಒಂದು ಆಟೋಮೇಷನ್ಸನ್ನು ತರಬೇಕು. ಆಟೋಮೇಷನ್ಸ್ ಅಂತಂದರೆ ಯಾವ ರೀತಿಯಾಗಿ ಇವತ್ತು ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಇರುವಂಥ ಎಲ್ಲ ಇನ್ಫಾರ್ಮೇಷನ್ಸ್ಗಳನ್ನು ಟ್ರ್ಯಾಕ್ ಮಾಡುವಂಥದ್ದು. ಈ ಒಂದು ಡೇಟಾನ ಮುಖಾಂತರ ಯಾವ ರೀತಿಯಾಗಿ ನಾವು ಹ್ಯೂಮನ್ ರಿಸೋರ್ಸನ್ನು ಮ್ಯಾನೇಜ್ ಮಾಡ್ತಾ ಇದ್ದೀವಿ, ಲಾಜಿಸ್ಟಿಕ್ಗೆ ಸಂಬಂಧಪಟ್ಟಂತೆ ಇರ್ಬೋದು, ಇನ್ವೆಂಟರಿ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತೆ ಇರ್ಬೋದು, ಮತ್ತು ಮೆಡಿಕಲ್ ಸರ್ವಿಸಸ್ಗೆ ಸಂಬಂಧಪಟ್ಟಂತೆ ಅಡ್ಮಿನಿಸ್ಟ್ರೇಟಿವ್ ಫಂಕ್ಷನ್ಸ್ಗಳಾಗಿರ್ಬೋದು, ಈ ಒಂದು ಲೋಕಲ್ ಏರಿಯಾದಲ್ಲಿ ಆಗಿರ್ಬೋದು ಅಥವಾ ಬ್ಯಾಟಲ್ ಫೀಲ್ಡ್ಗೆ ಸಂಬಂಧಪಟ್ಟಂತೆ ಅವೇರ್ನೆಸ್ಸನ್ನು ತರುವಂತಹ ನಿಟ್ಟಿನಲ್ಲಿ ಇವತ್ತು ಬ್ಯಾಟಲ್ ಫೀಲ್ಡ್ ಸರ್ವಿಲೆನ್ಸ್ ಸಿಸ್ಟಮನ್ನು ಪ್ರಮೋಟ್ ಮಾಡ್ತಾ ಇದ್ದಾರೆ. ಇಲ್ಲಿ 2025 ಒಳಗಾಗಿ ನಾವು ಪ್ರಾಪರ್ ಆಗಿರುವಂಥ ಒಂದು ಸರ್ವಿಲೆನ್ಸ್ ಸೆಂಟರ್ಸ್ಗಳನ್ನು ಸೆಟಪ್ ಮಾಡಬೇಕು ಅನ್ನುವಂಥದ್ದಾಗಿಯೂ ಸಹ ಫೋಕಸ್ ಮಾಡ್ತಾ ಇದ್ದಾರೆ. ಇದಕ್ಕೆ ಸಹಾಯವಾಗುವಂತೆ ಪ್ರಾಜೆಕ್ಟ್ ಸಂಜೆಯನ್ನು ನಾವು ಕಾಣ್ಬೋದು. ಪ್ರಿಲಿಮ್ಸಲ್ಲಿ ಈ ಒಂದು ಪ್ರೋಗ್ರಾಮ್ ನಮಗೆ ಸಹಕಾರಿಯಾಗುತ್ತೆ. ಇನ್ನು ಮೇನ್ಸಲ್ಲೂ ಸಹ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ಇನಿಷಿಯೇಟಿವ್ಸ್ ಯಾವ ರೀತಿಯಾಗಿ ತೆಗೆದುಕೊಂಡಿದ್ದಾರೆ, ಭಾರತ ಯಾವ ರೀತಿಯಾದಂತಹ ಪಾಲಿಸೀಸ್ಗಳನ್ನು ಮಾಡ್ತಾ ಇದೆ ಅಥವಾ ಸ್ಟೆಪ್ಸನ್ನು ತೆಗೆದುಕೊಳ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಇದನ್ನು ನೀವು ಮೆನ್ಷನ್ ಮಾಡ್ಬೋದು. ಇಲ್ಲಿ ಎಲ್ಲ ಏರಿಯಾವನ್ನು ಟ್ರ್ಯಾಕ್ ಮಾಡಲಾಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಡೆಸರ್ಟ್ ಏರಿಯಾ ಇರ್ಬೋದು, ಮೌಂಟೇನ್ ಏರಿಯಾ ಇರ್ಬೋದು, ಅಲ್ಲಿರುವಂತಹ ಸರ್ವಿಲೆನ್ಸ್ ಸೆಂಟರ್ಸ್ಗಳು ಯಾವ ರೀತಿಯಾಗಿರುತ್ತೆ ಮತ್ತು ಪ್ಲೇನ್ ಏರಿಯಾಗಳಿರ್ಬೋದು. ಸೊ ಒಟ್ಟಾರೆಯಾಗಿ ಈ ಒಂದು ಸರ್ವಿಲೆನ್ಸ್ ಸಿಸ್ಟಮ್ನ ಮುಖಾಂತರ ಪ್ರಾಪರ್ ಆಗಿರುವಂಥ ಒಂದು ಇನ್ಫಾರ್ಮೇಷನ್ಸನ್ನು ಪ್ರೊವೈಡ್ ಮಾಡುವಂಥದ್ದು. ಸೊ ಇದರಿಂದ ಸ್ಯಾಟಲೈಟ್ಸ್ಗಳನ್ನು ಯೂಸ್ ಮಾಡ್ತಾರೆ ಹಾಗೂ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಸ್ಗಳನ್ನು ಇಲ್ಲಿ ಯೂಸ್ ಮಾಡಲಾಗುತ್ತೆ. ಪ್ರಾಪರ್ ಆಗಿರುವಂಥ ಒಂದು ರಿಸೋರ್ಸ್ನ ಮುಖಾಂತರ ನಾವು ಸೆಕ್ಯೂರಿಟಿ ರಿಲೇಟೆಡ್ ಇರತಕ್ಕಂಥ ಚಾಲೆಂಜಸನ್ನು ಭಾರತ ಫೇಸ್ ಮಾಡಬಹುದು ಅನ್ನುವಂಥದ್ದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇದರ ಒಂದು ಪರ್ಪಸ್ ತಿಳಿದುಕೊಂಡ್ರೆ ಸಾಕು. ಆಟೋಮೇಷನ್ಸನ್ನು ತರೋದ್ರ ಮುಖಾಂತರ ನಾವು ಯಾವ ರೀತಿಯಾಗಿ ಎಫೆಕ್ಟಿವ್ ಆಗಿರುವಂಥ ಇನ್ಫಾರ್ಮೇಷನ್ಸನ್ನು ಡೆಲಿವರಿ ಮಾಡ್ಬೋದು, ಕಾಂಪ್ರಿಹೆನ್ಸಿವ್ ಆಗಿರ್ತಕ್ಕಂಥ ಡಿಸಿಷನನ್ನು ತೆಗೆದುಕೊಳ್ಳಿಕ್ಕೆ ಅಥವಾ ಕ್ವಿಕ್ ಆಗಿರುವಂತಹ ಡಿಸಿಷನನ್ನು ತೆಗೆದುಕೊಳ್ಳಿಕ್ಕೆ ಈ ಎಲ್ಲ ಡೇಟಾಗಳು ಅಥವಾ ಇನ್ಫಾರ್ಮೇಷನ್ಸ್ಗಳು ನಮಗೆ ಸಹಕಾರಿಯಾಗುತ್ತೆ ಅನ್ನುವಂಥ ಪಾಯಿಂಟ್ ಗೊತ್ತಿದ್ದರೆ ಸಾಕು. ಇನ್ನು ಮುಂದಿನ ಆರ್ಟಿಕಲ್ ಯಾವ ರೀತಿ ಆಗಿದೆ, ನಾನ್ ಕಮ್ಯುನಿಕೇಬಲ್ ಡಿಸೀಸ್ಗೆ ಸಂಬಂಧಪಟ್ಟಂತೆ ಭಾರತದ ಒಂದು ಪ್ರೋಗ್ರಾಮ್ ಇಲ್ಲಿರುವಂಥ ಒಂದು ಪೋರ್ಟಲನ್ನು ರೀನೇಮ್ ಮಾಡಿದ್ದಾರೆ ಅನ್ನುವಂಥದ್ದಾಗಿ ಎಂಫಸಿಸ್ ಮಾಡ್ತಾ ಇದ್ದಾರೆ. GS ಪೇಪರ್ 2 ನಡಿನಲ್ಲಿ ಗೌರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ಸ್ ಹಾಗೂ ಹೆಲ್ತ್ ರಿಲೇಟೆಡ್ ಇರತಕ್ಕಂಥ ಇಶ್ಯೂಸಲ್ಲಿ ನಾವು ಕನೆಕ್ಟ್ ಮಾಡ್ಕೋಬೋದು. ಮೊದಲೇದಾಗಿ ಪೋರ್ಟಲ್ ಯಾವ ರೀತಿಯಾಗಿ ರೀನೇಮ್ ಆಗಿದೆ ಅಂತ ಕನೆಕ್ಟ್ ಮಾಡಲಿಕ್ಕೆ ಟ್ರೈ ಮಾಡೋಣ. ಹಾಗೂ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂದರೆ ಏನು, ಇದಕ್ಕೆ ಸಂಬಂಧಪಟ್ಟಂತೆ ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನ್ಸನ್ನು ಸಹ ನಾವಿಲ್ಲಿ ತಿಳಿದುಕೊಳ್ಳಲಿಕ್ಕೆ ಟ್ರೈ ಮಾಡೋಣ. ಈ ಮೊದಲು ನಾನ್ ಕಮ್ಯುನಿಕೇಬಲ್ ಡಿಸೀಸಸನ್ನು ತಡೆಗಟ್ಟಲಿಕ್ಕೆ ನ್ಯಾಷನಲ್ ಲೆವೆಲಲ್ಲಿ ಇರ್ತಕ್ಕಂಥ ಪ್ರೋಗ್ರಾಮ್ ಯಾವ ರೀತಿಯಾಗಿತ್ತು ಅಂದರೆ ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆಫ್ ಕ್ಯಾನ್ಸರ್, ಡಯಾಬಿಟಿಸ್, ಕಾರ್ಡಿಯೋವೆಸ್ಕ್ಯುಲರ್ ಡಿಸೀಸಸ್ ಮತ್ತು ಸ್ಟ್ರೋಕ್. ಈ ರೀತಿಯಾಗಿ ನೇಮನ್ನು ಸ್ಪೆಸಿಫಿಕಲಿ ಪೋರ್ಟಲಲ್ಲಿ ಅಥವಾ ಪ್ರೋಗ್ರಾಮಲ್ಲಿ ಮೆನ್ಷನ್ ಮಾಡಿರುವಂಥದ್ದು. ಇವಾಗ ಎಲ್ಲ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ಗಳನ್ನು ಸಹ ಇಲ್ಲಿ ಇನ್ಕ್ಲೂಡ್ ಮಾಡಬೇಕು. ಈ ಒಂದು ಸ್ಕೀಮ್ ನಡಿನಲ್ಲಿ ಎಲ್ಲ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ಗಳನ್ನು ಅಡ್ರೆಸ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನ್ಯೂ ನೇಮನ್ನು ಕೊಟ್ಟಿದ್ದಾರೆ. ನ್ಯೂ ನೇಮ್ ಯಾವ ರೀತಿಯಾಗಿದೆ, ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆಫ್ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಹೇಳ್ತಾ ಇದ್ದಾರೆ. ನ್ಯಾಷನಲ್ ಹೆಲ್ತ್ ಮಿಷನ್ ನಡಿನಲ್ಲಿ ಈ ಒಂದು ಪ್ರೋಗ್ರಾಮನ್ನು ಇಂಪ್ಲಿಮೆಂಟ್ ಮಾಡಲಾಗುತ್ತೆ. ಇನ್ನು ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಅಂದರೆ ಏನು, ಇನ್ ಜನರಲ್ ಆಗಿ ನಾವು ಅರ್ಥ ಮಾಡ್ಕೊಳ್ಳೋದಾದರೆ ಈ ಒಂದು ಡಿಸೀಸಸ್ಗಳ ಲಿಸ್ಟನ್ನು ಕನ್ಸಿಡರ್ ಮಾಡಿದರೆ ಇಲ್ಲಿ ಯಾವುದೇ ರೀತಿಯಾದಂಥ ಏಜೆಂಟನ್ನು ನಾವು ಕಾಣ್ತಾ ಇಲ್ಲ. ಯಾವುದೇ ವೈರಸ್ ಆಗಿರ್ಬೋದು, ಬ್ಯಾಕ್ಟೀರಿಯಾ ಆಗಿರ್ಬೋದು, ಇನ್ಫೆಕ್ಷಿಯಸ್ ಏಜೆಂಟ್ಸ್ಗಳನ್ನು ನಾವಿಲ್ಲಿ ಕಾಣ್ತಾ ಇಲ್ಲ. ಇನ್ಫೆಕ್ಷಿಯಸ್ ಏಜೆಂಟ್ಸ್ಗಳು ಒಂದು ಪರ್ಸನಿಂದ ಇನ್ನೊಂದು ಪರ್ಸನ್ಗೆ ಟ್ರಾನ್ಸ್ಮಿಷನ್ ಆಗ್ತಾ ಡಿಸೀಸಸನ್ನು ಸ್ಪ್ರೆಡ್ ಮಾಡುತ್ತಲ್ಲ, ಅದನ್ನು ನಾವು ಕಮ್ಯುನಿಕೇಬಲ್ ಡಿಸೀಸ್ ಅಂತ ಕರಿತಾ ಇದ್ದೀವಿ. ಆದರೆ ಈ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ನಾರ್ಮಲಿ ಲೈಫ್ ಸ್ಟೈಲ್ನ ಆಧಾರದ ಮೇಲೆ ಬರುತ್ತೆ. ಅನ್ಹೆಲ್ದಿ ಫುಡ್ ಕನ್ಸಂಪ್ಷನ್, ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲದೆ ಇರುವಂಥದ್ದಾಗಲಿ, ಟೊಬ್ಯಾಕೊ ಕನ್ಸಂಪ್ಷನ್, ಆಲ್ಕೋಹಾಲ್ ಕನ್ಸಂಪ್ಷನ್, ಯಾವ ಎನ್ವಿರಾನ್ಮೆಂಟ್ ಫ್ಯಾಕ್ಟರಲ್ಲಿ ಅವರು ಇರ್ತಾರೆ ಅದರ ಆಧಾರದ ಮೇಲೆ ರಿಸ್ಕ್ ಇನ್ಕ್ರೀಸ್ ಆಗುತ್ತೆ ಅನ್ನುವಂಥದ್ದು. ಇಲ್ಲಿ ಕಾರ್ಡಿಯೋವೆಸ್ಕ್ಯುಲರ್ ಡಿಸೀಸನ್ನು ಕಾಣ್ಬೋದು, ಕ್ಯಾನ್ಸರ್ ಆಗಿರ್ಬೋದು, ಕ್ರೋನಿಕ್ ರೆಸ್ಪಿರೇಟರಿ ಡಿಸೀಸಸ್, ಡಯಾಬಿಟಿಸ್, ಇವೆಲ್ಲ ಲೈಫ್ ಸ್ಟೈಲ್ ರಿಲೇಟೆಡ್ ಇರತಕ್ಕಂಥ ಡಿಸೀಸಸ್.
ಸಿ ನಾನ್ ಕಮ್ಯುನಿಕೇಬಲ್ ಡಿಸೀಸ್ನ ಒಂದು ಪ್ರೋಗ್ರೆಸ್ ತುಂಬ ಸ್ಲೋ ಆಗಿರುತ್ತೆ. ನಾವು ಈಸಿಯಾಗಿ ಸಿಮ್ಟಮ್ಸ್ಗಳನ್ನು ಐಡೆಂಟಿಫೈ ಮಾಡೋದು ಅದು ಬಿಗಿನಿಂಗ್ ಸ್ಟೇಜಲ್ಲಿ ತುಂಬ ಕಷ್ಟ ಆಗುತ್ತೆ. ಒಂದು ಇನ್ಫೆಕ್ಷನ್ ಏನಾದರೂ ಆಗಿದ್ದರೆ, ವೈರಸ್ಸಿಂದ ಇನ್ಫೆಕ್ಷನ್ ಆದರೆ ಈಸಿಯಾಗಿ ಯಾವ ರೀತಿಯಾಗಿ ನಾವು ಸಿಮ್ಟಮ್ಸ್ಗಳನ್ನು ಕನ್ಸಿಡರ್ ಮಾಡ್ಬೋದು. ಅದೇ ರೀತಿಯಾಗಿ ಈ ಒಂದು ನಾನ್ ಕಮ್ಯುನಿಕೇಬಲ್ ಡಿಸೀಸಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಇದು ಭಾರಿ ಇಂಪ್ಯಾಕ್ಟನ್ನು ಒಬ್ಬ ವ್ಯಕ್ತಿಯಲ್ಲಿ ಮಾಡುತ್ತೆ ಅನ್ನುವಂಥದ್ದು. ಹಾಗೂ ಗ್ಲೋಬಲ್ ಲೆವೆಲಲ್ಲಿ ಸರಿಸುಮಾರು 70% ನಾನ್ ಕಮ್ಯುನಿಕೇಬಲ್ ಡಿಸೀಸಿಂದ ಆಗ್ತಕ್ಕಂತಹ ಮಾರ್ಬಿಡಿಟಿ ಹಾಗೂ ಮೋರ್ಟ್ಯಾಲಿಟಿಯನ್ನು ನಾವು ಕಾಣ್ಬೋದು. ಇದನ್ನು ಮಿಟಿಗೇಟ್ ಮಾಡಬೇಕು ಅಂತಂದರೆ ಯಾವ ರೀತಿಯಾದಂಥ ಸೊಲ್ಯೂಷನ್ಸನ್ನು ನಾವು ಇಲ್ಲಿ ಕಂಡು ಹಿಡಿದುಕೊಳ್ಬೇಕು ಅಂತಂದರೆ, ಹೆಲ್ದಿ ಲೈಫ್ ಸ್ಟೈಲ್ಸ್ಗಳನ್ನು ಪ್ರಮೋಟ್ ಮಾಡೋದ್ರ ಮುಖಾಂತರ, ನ್ಯೂಟ್ರಿಷನ್ ಕನ್ಸಂಪ್ಷನ್ ಆಗಿರ್ಬೋದು, ಟೊಬ್ಯಾಕೊ, ಆಲ್ಕೋಹಾಲ್ ಇದರೆಲ್ಲ ಅವೇರ್ನೆಸ್ಸನ್ನು ತರೋದ್ರ ಮುಖಾಂತರ, ಪ್ರಾಪರ್ ಆಗಿರುವಂಥ ಸ್ಲೀಪನ್ನು ನಾವು ತೆಗೆದುಕೊಳ್ಳುವಂಥದ್ದಾಗಲಿ, ಫಿಸಿಕಲ್ ಆ್ಯಕ್ಟಿವಿಟೀಸ್ಗಳ ಒಂದು ಇಂಪಾರ್ಟೆನ್ಸನ್ನು ತರೋದಾಗಲಿ, ಇವೆಲ್ಲ ಪ್ರಮೋಷನ್ ಮಾಡೋದ್ರ ಮುಖಾಂತರನೂ ಸಹ ನಾವು ನಾನ್ ಕಮ್ಯುನಿಕೇಬಲ್ ಡಿಸೀಸನ್ನು ತಡೆಗಟ್ಟಬಹುದು. ಹಾಗೂ ಅವೇರ್ನೆಸ್ಸನ್ನು ತರಬೇಕು, ಎಜುಕೇಷನನ್ನು ತರಬೇಕು. ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ಸಿಂದ ಯಾವ ರೀತಿಯಾದಂಥ ಇಂಪ್ಯಾಕ್ಟ್ ಆಗುತ್ತೆ, ಈ ಒಂದು ಡಿಸೀಸಸ್ಗೆ ಸಂಬಂಧಪಟ್ಟಂತಹ ಎಜುಕೇಷನನ್ನು ಎಲ್ಲರಲ್ಲೂ ತರಬೇಕು ಅನ್ನುವಂಥದ್ದಾಗಿ ಹೆಲ್ತ್ ಕೇರ್ ಇನ್ಫ್ರಾಸ್ಟ್ರಕ್ಚರನ್ನು ಸಹ ನಾವು ಇಂಪ್ರೂವ್ ಮಾಡಬೇಕು. ಇದರಿಂದ ಅರ್ಲಿ ಟೈಮಲ್ಲಿ ನಾವು ಡಿಟೆಕ್ಷನ್ ಮಾಡಲಿಕ್ಕೆ ಆಗಿರ್ಬೋದು, ಟ್ರೀಟ್ಮೆಂಟ್ ಮಾಡಲಿಕ್ಕೆ ಆಗಿರ್ಬೋದು, ಹಾಗೂ ಯಾವ ರೀತಿಯಾಗಿ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ಗಳನ್ನು ನಾವು ಮ್ಯಾನೇಜ್ ಮಾಡ್ಬೋದು, ಇದಕ್ಕೆ ಸಂಬಂಧಪಟ್ಟಂಥ ಹೆಲ್ತ್ ಕೇರ್ ಫೆಸಿಲಿಟೀಸ್ಗಳನ್ನು ಇನ್ಕ್ರೀಸ್ ಮಾಡಬೇಕು. ಇನ್ಫ್ರಾಸ್ಟ್ರಕ್ಚರನ್ನು ಸಹ ಇಂಪ್ರೂವ್ ಮಾಡುವಂಥದ್ದು. ಹಾಗೂ ಸರ್ಕಾರ ತಂದಿರುವಂತಹ ಪಾಲಿಸೀಸ್ಗಳು ಯಾವ ರೀತಿಯಾಗಿ ಇಂಪ್ಲಿಮೆಂಟ್ ಆಗ್ತಾ ಇದ್ದಾವೆ, ಇಲ್ಲಿ ಪ್ರಾಪರಾಗಿ ನಾವು ಹೆಲ್ದಿ ಲೈಫ್ ಸ್ಟೈಲನ್ನು ಪ್ರಮೋಟ್ ಮಾಡ್ತಾ ಇದ್ದೀವಾ ಇಲ್ವಾ, ಅವೇರ್ನೆಸ್ಸನ್ನು ತರ್ತಾ ಇದ್ದೀನಾ ಇಲ್ವಾ, ಇದರಲ್ಲಿರ್ತಕ್ಕಂಥ ರೆಗ್ಯುಲೇಷನ್ಸನ್ನು ಸಹ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಅನ್ಹೆಲ್ದಿ ಫುಡ್ ಪ್ರಾಡಕ್ಟ್ಸ್ಗೆ ಸಂಬಂಧಪಟ್ಟಂತೆ ಮಾರ್ಕೆಟಲ್ಲಿ ಯಾವ ರೀತಿಯಾಗಿ ಸರ್ಕಾರ ಕಂಟ್ರೋಲ್ ಮಾಡ್ತಾ ಇದೆ, ಅಥವಾ ಹೆಲ್ದಿ ಲೈಫ್ ಸ್ಟೈಲನ್ನು ಪ್ರಮೋಟ್ ಮಾಡಲಿಕ್ಕೆ ಯಾವ ರೀತಿಯಾದಂತಹ ರೆಗ್ಯುಲೇಷನ್ಸ್ಗಳನ್ನು ಮಾಡ್ತಾ ಇದೆ ಅನ್ನುವಂಥದ್ದನ್ನು ಸಹ ನಾವಿಲ್ಲಿ ಕನ್ಸಿಡರ್ ಮಾಡ್ಬೋದು. ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪನ್ನು ಸಹ ನಾವು ಪ್ರಮೋಟ್ ಮಾಡಬೇಕು. ಪ್ರೈವೇಟ್ ಸೆಕ್ಟರು ಸಹ ಇವತ್ತು ಕಾಂಟ್ರಿಬ್ಯೂಷನ್ ಮಾಡುವಂತೆ, ಸಿವಿಲ್ ಸೊಸೈಟಿಗಳು ಸಹ ಅಥವಾ NGOಸ್ಗಳು ಸಹ ಈ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ಗಳನ್ನು ಪ್ರಿವೆಂಟ್ ಮಾಡೋದರಲ್ಲಿ ಸಹಕಾರಿ ಆಗುವಂತೆ ಒಂದು ಪಾರ್ಟ್ನರ್ಶಿಪ್ಪನ್ನು ಸಹ ಇನ್ಕ್ರೀಸ್ ಮಾಡಬೇಕು. ಹಾಗೂ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ಗೆ ಸಂಬಂಧಪಟ್ಟಂತೆ ರಿಸರ್ಚ್ ಮತ್ತು ಇನೋವೇಷನ್ಸಲ್ಲೂ ಸಹ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಇದರಿಂದ ನಾವು ಅರ್ಲಿ ಟೈಮಲ್ಲಿ ಡಿಟೆಕ್ಷನನ್ನು ಮಾಡ್ಬೋದು, ಟ್ರೀಟ್ಮೆಂಟನ್ನು ಮಾಡ್ಬೋದು. ಇನ್ ಬ್ರೀಫ್ ಆಗಿ ಹೆಲ್ದಿ ಲೈಫ್ ಸ್ಟೈಲನ್ನು ಪ್ರಮೋಟ್ ಮಾಡೋದಾಗಲಿ, ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ಗೆ ಸಂಬಂಧಪಟ್ಟಂಥ ಅವೇರ್ನೆಸ್ಸನ್ನು ಅಥವಾ ಎಜುಕೇಷನನ್ನು ಇನ್ಕ್ರೀಸ್ ಮಾಡೋದಾಗಲಿ, ಹೆಲ್ತ್ ಇನ್ಫ್ರಾಸ್ಟ್ರಕ್ಚರನ್ನು ತರುವಂಥದ್ದಾಗಲಿ, ಹಾಗೂ ಪಾಲಿಸೀಸ್ಗಳನ್ನು ನಾವು ಪ್ರಾಪರಾಗಿ ಇಂಪ್ಲಿಮೆಂಟ್ ಮಾಡೋದಾಗಲಿ, ಯಾವ ರೀತಿಯಾಗಿ ರೆಗ್ಯುಲೇಷನನ್ನು ಮಾಡ್ತಾ ಇದ್ದೀವಿ ಅನ್ನುವಂಥ ಒಂದು ಕನ್ಸರ್ನ್ ಆಗಿರ್ಬೋದು, ಪಬ್ಲಿಕ್ ಆ್ಯಂಡ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪನ್ನು ಇನ್ಕ್ರೀಸ್ ಮಾಡೋದಾಗಲಿ, ರಿಸರ್ಚ್ ಹಾಗೂ ಇನೋವೇಷನ್ಸನ್ನು ಇನ್ಕ್ರೀಸ್ ಮಾಡೋದ್ರ ಮುಖಾಂತರ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ಸನ್ನು ಕಡಿಮೆ ಮಾಡ್ಬೋದು. ಇದು ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಯಾವ ರೀತಿಯಂಥ ಅಪ್ರೋಚ್ ಇರುತ್ತೆ, ಸೊಲ್ಯೂಷನ್ ಇರುತ್ತೆ ಅಂತ ನಮಗೆ ಸಹಕಾರಿ ಆಗುತ್ತೆ. ಪ್ರಿಲಿಮ್ಸ್ ಲೆವೆಲಲ್ಲಿ ಕನ್ಸಿಡರ್ ಮಾಡೋದಾದರೆ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂದರೆ ಏನು, ಇದರಿಂದ ಆಗ್ತಕ್ಕಂಥ ಒಂದು ಇಂಪ್ಯಾಕ್ಟ್ ನಾವು ಕನ್ಸಿಡರ್ ಮಾಡಿದರೆ ಸಾಕು. ರೀಸೆಂಟಾಗಿ ಪೋರ್ಟಲ್ ನೇಮ್ ಚೇಂಜ್ ಮಾಡಿದ್ದಾರೆ ಅನ್ನುವಂಥ ಕ್ಲಾರಿಟಿ ನಮಗೆ ಈ ಒಂದು ಆರ್ಟಿಕಲಿಂದ ತಿಳಿದಿರಬೇಕು. ಪ್ರೆಸೆಂಟ್ ಕಂಡೀಷನಲ್ಲಿ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ಸನ್ನು ನ್ಯಾಷನಲ್ ಹೆಲ್ತ್ ಮಿಷನ್ ನಡಿನಲ್ಲಿ ಇಂಪ್ಲಿಮೆಂಟ್ ಮಾಡಲಾಗುತ್ತೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇಷ್ಟು ಪಾಯಿಂಟ್ಸ್ಗಳನ್ನು ನಾವು ಕನೆಕ್ಟ್ ಮಾಡ್ಕೋಬೋದು. ಇನ್ನು ಮುಂದಿನ ಆರ್ಟಿಕಲ್ ಯಾವ ರೀತಿಯಾಗಿದೆ, ನ್ಯೂಕ್ಲಿಯರ್ ಪವರಲ್ಲಿ ಫಾರಿನ್ ಇನ್ವೆಸ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿ ನಮಗೆ ಬೇಕಾಗಿದೆ. ಇಲ್ಲಿ FDIಯನ್ನು ಕನ್ಸಿಡರ್ ಮಾಡಿದರೆ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟನ್ನು ಕನ್ಸಿಡರ್ ಮಾಡಿದರೆ, ಅದರಲ್ಲೂ ನ್ಯೂಕ್ಲಿಯರ್ ಪವರ್ ಸೆಕ್ಟರಲ್ಲಿ ಝೀರೋ ಇರೋದನ್ನು ಕಾಣ್ಬೋದು. ಯಾವುದೇ ರೀತಿಯಾಗಿ ಇವತ್ತು ಫಾರಿನ್ ಎಂಟಿಟಿ ನಮ್ಮ ದೇಶದಲ್ಲಿ ನ್ಯೂಕ್ಲಿಯರ್ ಪವರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ನಾವು ಅಲೌ ಮಾಡ್ತಾ ಇಲ್ಲ. ಸರ್ಕಾರ ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ, ಅಥವಾ ಇಲ್ಲಿರುವಂಥ ಒಂದು ಮೇಜರ್ ಕನ್ಸರ್ನ್ ಅಂತಂದರೆ, ಸಮ್ಟೈಮ್ಸ್ ನಾವು ಇನೋವೇಷನ್ಸನ್ನು ತರಬೇಕಾಗುತ್ತೆ, ಹಾಗೂ ಫೈನಾನ್ಷಿಯಲ್ ಸಸ್ಟೈನಬಿಲಿಟಿಯನ್ನು ಸಹ ಕನ್ಸಿಡರ್ ಮಾಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿರುವಂಥ ಮೇಜರ್ ಡಿಸ್ಕಷನ್ ಅಂತಂದರೆ, ನಾವು ಫಾರಿನ್ ಎಂಟಿಟೀಸ್ಗಳನ್ನು ಅಲೌ ಮಾಡಬೇಕಾ ಅಂತ. ಯಾಕೆಂತಂದರೆ, ಇಲ್ಲಿ ನ್ಯೂಕ್ಲಿಯರ್ ಪವರ್ ಅಥವಾ ನ್ಯೂಕ್ಲಿಯರ್ ಪ್ಲ್ಯಾಂಟ್ಗಳಿಂದ ನಮ್ಮ ದೇಶದಲ್ಲಿ ಎಲೆಕ್ಟ್ರಿಸಿಟಿ ಕಾಂಟ್ರಿಬ್ಯೂಷನ್ ಕೇವಲ 3% ಮಾತ್ರ ಇದೆ. ಈ ನಿಟ್ಟಿನಲ್ಲಿ ನಾವು ಇಲ್ಲಿ ಹೆಚ್ಚು ಇನೋವೇಷನ್ಸನ್ನು ತರಬೇಕಾಗುತ್ತೆ. ಟೆಕ್ನಾಲಜಿಕಲ್ ಇನೋವೇಷನ್ಗೆ ಸಂಬಂಧಪಟ್ಟಂತೆ, ಅಥವಾ ವೇಸ್ಟ್ ಮ್ಯಾನೇಜ್ಮೆಂಟ್ ಇರ್ಬೋದು, ಅಥವಾ ರಿಯಾಕ್ಟರ್ಸ್ಗಳ ಒಂದು ಡಿಸೈನ್ ಆಗಿರ್ಬೋದು, ಇವನ್ನೆಲ್ಲವನ್ನು ಫೋಕಸ್ ಮಾಡಬೇಕು. ಫಾರಿನ್ ಎಂಟಿಟೀಸ್ಗಳನ್ನು ನಾವು ಅಲೋ ಮಾಡಬೇಕಾ ಅನ್ನುವಂಥ ಒಂದು ಬಿಗ್ಗೆಸ್ಟ್ ಚಾಲೆಂಜ್. ಇವಾಗ ಗೌರ್ಮೆಂಟ್ ಸೋರ್ಸ್ ಹೇಳೋ ಪ್ರಕಾರ, ಅದರಲ್ಲೂ ನೀತಿ ಆಯೋಗ ಸೆಟಪ್ ಮಾಡಿರುವಂಥ ಒಂದು ಪ್ಯಾನಲ್ನ ಅಫಿಷಿಯಲಿ ಹೇಳೋ ಪ್ರಕಾರ ಯಾವ ರೀತಿಯಾಗಿ ಹೇಳ್ತಾ ಇದೆ ಅಂದರೆ, ಯಾವುದೇ ರೀತಿಯಾಗಿ ನಾವು ಫಾರಿನ್ ಇನ್ವೆಸ್ಟ್ಮೆಂಟನ್ನು ಅಲೋ ಮಾಡ್ತಾ ಇಲ್ಲ. ಆದರೆ ಇಲ್ಲಿ ಪ್ರೈವೇಟ್ ಫರ್ಮ್ಸ್ಗಳಿಗೆ, ಅದರಲ್ಲೂ ಡೊಮೆಸ್ಟಿಕಲಿ ಅವೈಲೇಬಲ್ ಇರತಕ್ಕಂಥ ಪ್ರೈವೇಟ್ ಫರ್ಮ್ಸ್ಗಳಿಗೆ ಅಲೋ ಮಾಡ್ತಾ ಇದ್ದಾರೆ. ಈ ಒಂದು ರಿಸೋರ್ಸ್ನ ಪ್ರಕಾರ ಡೊಮೆಸ್ಟಿಕ್ ಪ್ರೈವೇಟ್ ಪಾರ್ಟಿಸಿಪೇಷನನ್ನು ಎನ್ಹಾನ್ಸ್ ಮಾಡ್ತಾ ಇದ್ದಾರೆ. ಆದರೆ ಫಾರಿನ್ ಎಂಟಿಟೀಸ್ಗಳಿಗೆ ಸದ್ಯಕ್ಕೆ ಅಲೌ ಮಾಡ್ತಾ ಇಲ್ಲ. ಇನ್ನು ಭಾರತ ಇದರ ಬಗ್ಗೆ ಥಿಂಕ್ ಮಾಡ್ತಾ ಇದೆ ಅನ್ನುವಂಥದ್ದಾಗಿ ಇಲ್ಲಿ ಕಾಣ್ಬೋದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ FDI ನ್ಯೂಕ್ಲಿಯರ್ ಪವರಲ್ಲಿ ಝೀರೋ ಇದೆ ಅನ್ನುವಂಥ ಒಂದು ಕ್ಲಾರಿಟಿ ಈ ಒಂದು ಆರ್ಟಿಕಲಿಂದ ನಮಗೆ ತಿಳಿದಿರಬೇಕು.
ಇನ್ನು ಮುಂದಿನ ಆರ್ಟಿಕಲ್ ಯಾವ ರೀತಿಯಾಗಿದೆ, MG ನರೇಗಾ ಪ್ರೋಗ್ರಾಮ್ ನಡಿನಲ್ಲಿ ಇವತ್ತು ವರ್ಕರ್ಸ್ಗಳ ಒಂದು ಅಟೆಂಡೆನ್ಸ್ಗೆ ಸಂಬಂಧಪಟ್ಟಂತೆ ಅವರಿಗೆ ಮೆಸೇಜ್ ಬರಬಹುದು ಅನ್ನುವಂಥ ಒಂದು ಅಪ್ಡೇಷನನ್ನು ಕಾಣಬಹುದು. ಇಲ್ಲಿ ಕರಪ್ಷನ್ನ ತಡೆಗಟ್ಟಬೇಕು ಅಂತ ನ್ಯಾಷನಲ್ ಮೊಬೈಲ್ ಮಾನಿಟರಿಂಗ್ ಸಿಸ್ಟಮನ್ನು ಸಹ ಈ ಒಂದು ಪ್ರೋಗ್ರಾಮ್ ನಡಿನಲ್ಲಿ ಲಾಂಚ್ ಮಾಡಿದ್ದಾರೆ. ಅಟೆಂಡೆನ್ಸ್ಗಳನ್ನು ಟ್ರ್ಯಾಕ್ ಮಾಡೋದಾಗಲಿ ಅಥವಾ ಅವರಿಗೆ ಯಾವ ರೀತಿಯಾದಂಥ ಪೇಮೆಂಟ್ ಆಗಿದೆ ಹಾಗೂ ಅವರಿಗೆ ಸಂಬಂಧಪಟ್ಟಂಥ ಇಶ್ಯೂಸ್ ಏನಾದರೂ ಇದ್ದರೆ, ಏನಾದರೂ ಕನ್ಸರ್ನ್ ಇದ್ರೂ ಸಹ ರೈಸ್ ಮಾಡಲಿಕ್ಕೆ ಈ ಒಂದು ಪೋರ್ಟಲ್ ಸಹಕಾರಿಯಾಗುತ್ತೆ. ಈ ಒಂದು ಪೋರ್ಟಲ್ನ ಮುಖಾಂತರ ಅವರಿಗೆ ಪ್ರಾಪರಾಗಿ ಒಂದು ಮೆಸೇಜ್ ಸಿಗುತ್ತೆ ಅನ್ನುವಂಥ ಅಪ್ಡೇಷನನ್ನು ನಾವಿಲ್ಲಿ ಕಾಣಬಹುದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಈ ಒಂದು ಪ್ರೋಗ್ರಾಮ್ ನಮಗೆ ಇಂಪಾರ್ಟೆಂಟ್. 2005 ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ನಡಿನಲ್ಲಿ ಈ ಒಂದು ಗ್ಯಾರಂಟೀಡ್ ಪ್ರೋಗ್ರಾಮನ್ನು ಲಾಂಚ್ ಮಾಡಿದ್ದಾರೆ. ರೂರಲ್ ಏರಿಯಾಗಳಲ್ಲಿ ಒಂದು ಹೌಸ್ ಹೋಲ್ಡಲ್ಲಿ ಅಡಲ್ಟ್ ಮೆಂಬರ್ಗೋಸ್ಕರ 100 ಡೇಸ್ ವರ್ಕನ್ನು ಪ್ರೊವೈಡ್ ಮಾಡೋದು. ಅಂದರೆ 100 ಡೇಸ್ ವರ್ಕನ್ನು ಪ್ರತಿ ವರ್ಷದಂತೆ ಒಂದು ಫೈನಾನ್ಷಿಯಲ್ ಇಯರಲ್ಲಿ 100 ಡೇಸ್ ವರ್ಕನ್ನು ಪ್ರೊವೈಡ್ ಮಾಡೋದು. ಇನ್ಫ್ರಾಸ್ಟ್ರಕ್ಚರ್ ವರ್ಕ್ ಇರ್ಬೋದು ಅಥವಾ ಲೋಕಲ್ ಏರಿಯಾಗೆ ಬೇಕಾಗಿರ್ತಕ್ಕಂಥ ವರ್ಕ್ಗಳನ್ನು ಕ್ರಿಯೇಟ್ ಮಾಡೋದ್ರ ಮುಖಾಂತರ ಇಲ್ಲಿ ಸ್ಪೆಸಿಫಿಕಲಿ ಅನ್ಸ್ಕಿಲ್ಡ್ ಮ್ಯಾನ್ಯುವಲ್ ವರ್ಕರ್ಗೋಸ್ಕರ ಈ ಒಂದು ಅಪಾರ್ಚುನಿಟಿಯನ್ನು ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಇದರಿಂದ ನಾವು ಲೀಗಲ್ ರೈಟ್ ಟು ವರ್ಕನ್ನು ಪ್ರೊವೈಡ್ ಮಾಡ್ದಂಗೆ ಆಗುತ್ತೆ. ಹಾಗೂ ಈ ಒಂದು ಪ್ರೋಗ್ರಾಮ್ ನಡಿನಲ್ಲಿ ಸರಿಸುಮಾರು 1/3 ಬೆನಿಫಿಷರೀಸ್ಗಳನ್ನು ಮಹಿಳೆಯರಾಗಿ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇಲ್ಲಿ ಈ ಒಂದು ಸ್ಕೀಮ್ನ ಆಬ್ಜೆಕ್ಟಿವ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಪ್ರಿಲಿಮ್ಸಲ್ಲಿ ಹಾಗೂ ಮೇನ್ಸಲ್ಲಿ ಕನ್ಸಿಡರ್ ಮಾಡಿದರೆ ಈ ಒಂದು ಪ್ರೋಗ್ರಾಮ್ಗೆ ಸಂಬಂಧಪಟ್ಟಂಥ ಇಶ್ಯೂಸ್ಗಳು ಯಾವ ರೀತಿಯಾಗಿದೆ ಅಂತ ಇಂಪಾರ್ಟೆಂಟ್ಲಿ ಸಹಕಾರಿಯಾಗುತ್ತೆ. ಇದರ ಮೇಜರ್ ಬೆನಿಫಿಟ್ ಅಂತಂದರೆ ಇವತ್ತು ಡಿಸೆಂಟ್ರಲೈಸ್ಡ್ ಪ್ಲಾನಿಂಗ್ ನಡಿನಲ್ಲಿ ಈ ಒಂದು ಪ್ರೋಗ್ರಾಮನ್ನು ಕಾಣ್ಬೋದಾಗಿದೆ. ಈ ಒಂದು ಪ್ರೋಗ್ರಾಮ್ನಿಂದ ಇವತ್ತು ನಾವು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲಲ್ಲಿರ್ತಕ್ಕಂತಹ ಇಂಟೆನ್ಷನ್ಸ್ಗಳನ್ನು ಫುಲ್ಫಿಲ್ ಮಾಡ್ಬೋದು. ನೋ ಪಾವರ್ಟಿ ಆಗಿರ್ಬೋದು, ಝೀರೋ ಹಂಗರ್ ಆಗಿರ್ಬೋದು ಮತ್ತು ಡೀಸೆಂಟ್ ವರ್ಕ್ ಆ್ಯಂಡ್ ಎಕನಾಮಿಕ್ ಗ್ರೋತನ್ನು ಸಹ ಕಾಣ್ತಾ ಇದ್ದೀವಿ. ಇನ್ನು ಜೆಂಡರ್ ಇಕ್ವಾಲಿಟಿಯನ್ನು ತರೋದಾಗಲಿ, ಕ್ವಾಲಿಟಿ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಗುಡ್ ಹೆಲ್ತ್ ಆ್ಯಂಡ್ ವೆಲ್ ಬೀಯಿಂಗ್ ಈ ಎಲ್ಲ ಅಪಾರ್ಚುನಿಟೀಸ್ಗಳನ್ನು ಕ್ರಿಯೇಟ್ ಮಾಡಲಿಕ್ಕೆ ಈ ಒಂದು ಪ್ರೋಗ್ರಾಮ್ ನಮಗೆ ಸಹಕಾರಿಯಾಗುತ್ತೆ. ಪ್ರೆಸೆಂಟ್ ಕಂಡೀಷನಲ್ಲಿರುವಂಥ ಇಶ್ಯೂಸ್ ಅಂತಂದರೆ ಇಲ್ಲಿ ಫಂಡ್ ಅಲೋಕೇಶನ್ಗೆ ಸಂಬಂಧಪಟ್ಟಂತೆ ತುಂಬ ಇಶ್ಯೂ ನಡೀತಾ ಇದೆ. ಫಂಡ್ ಇನ್ಸಫಿಷಿಯೆಂಟ್ ಆಗಿದೆ ಹಾಗೂ ಡಿಲೇ ಆಗಿರ್ತಕ್ಕಂಥ ಫಂಡ್ನ ಮುಖಾಂತರ ಜನರಿಗೆ ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದಾಗಿ ಕಾಣ್ಬೋದು. ಹಾಗೂ ಇಲ್ಲಿ ಕರಪ್ಷನನ್ನು ತಡೆಗಟ್ಟೋದಕ್ಕೋಸ್ಕರ ಸರ್ಕಾರ ತರ್ತಾ ಇರುವಂತಹ ರೀಸೆಂಟ್ ಇನಿಷಿಯೇಟಿವ್ಸನ್ನು ಸಹ ನಾವಿಲ್ಲಿ ಕನೆಕ್ಟ್ ಮಾಡ್ಕೋಬಹುದು. ಹಾಗೂ ಸಾಕಷ್ಟು ವರ್ಕ್ಗಳನ್ನು ನಾವು ಈ ಒಂದು MG ನರೇಗಾನಲ್ಲಿ ಕಾಣ್ತಾ ಇದ್ದೀವಲ್ಲ, ಈ ಪ್ರಾಜೆಕ್ಟ್ಗಳು ಇನ್ಕಂಪ್ಲೀಟ್ ಆಗಿರೋದನ್ನು, ಇರ್ರೆಗ್ಯುಲರ್ ಆಗ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೀವಿ. ಈ ಎಲ್ಲ ಇಶ್ಯೂಸ್ಗಳನ್ನು ಅಡ್ರೆಸ್ ಮಾಡಬೇಕಾಗುತ್ತೆ. ಇಲ್ಲಿ ಪ್ರಾಪರ್ ಆಗಿರುವಂತಹ ಕೋಆರ್ಡಿನೇಷನ್ ಇಂಪಾರ್ಟೆಂಟ್. ವೇರಿಯಸ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಗಳ ಮಧ್ಯೆ ಕೋಆರ್ಡಿನೇಷನ್ ಇಂಪಾರ್ಟೆಂಟ್ಲಿ ಸಹಕಾರಿಯಾಗುತ್ತೆ. ಇದರಿಂದ ಇಲ್ಲಿ ಮೇಜರ್ ಇಶ್ಯೂಸ್ಗಳನ್ನು ನಾವು ಅಡ್ರೆಸ್ ಮಾಡ್ಬೋದು. ಹಾಗೂ ಸರ್ಕಾರದ ಬೇರೆ ಯೋಜನೆಗಳೊಂದಿಗೆ MG ನರೇಗಾವನ್ನು ಮರ್ಜ್ ಮಾಡೋದ್ರ ಮುಖಾಂತರ ಈಸಿಯಾಗಿ ನಾವು ಎಕ್ಸಿಕ್ಯೂಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ಸ್ವಚ್ಛ ಭಾರತ್ ಅಭಿಯಾನವನ್ನು ಕಾಣ್ತೇವೆ, ಗ್ರೀನ್ ಇಂಡಿಯಾ ಇನಿಷಿಯೇಟಿವ್. ಈ ಪ್ರೋಗ್ರಾಮ್ಗಳೊಂದಿಗೆ ಮರ್ಜ್ ಮಾಡೋದ್ರ ಮುಖಾಂತರ ಈಸಿಯಾಗಿ ನಾವು ಪ್ರಾಪರ್ ವರ್ಕ್ಗಳನ್ನು ಇಲ್ಲಿ ಫೈಂಡ್ ಮಾಡಬಹುದು. ಇನ್ನು ಮುಂದಿನ ಆರ್ಟಿಕಲ್ ಯಾವ ರೀತಿಯಾಗಿದೆ, ಸ್ವಿಚಿಂಗ್ ಆನ್ ಇಂಡಿಯಾಸ್ ಸ್ಮಾರ್ಟ್ ಎಲೆಕ್ಟ್ರಿಸಿಟಿ ಫ್ಯೂಚರ್. ಪವರ್ ಸೆಕ್ಟರ್ ನಡಿನಲ್ಲಿ ನಾವು ಡಿಜಿಟಲೈಸೇಷನನ್ನು ಪ್ರಮೋಟ್ ಮಾಡೋದ್ರ ಮುಖಾಂತರ ಯಾವ ರೀತಿಯಾದಂಥ ಬೆನಿಫಿಟ್ ಇದೆ, ಇಲ್ಲಿರುವಂತಹ ರಿಫಾರ್ಮ್ಸ್ಗೆ ಸಂಬಂಧಪಟ್ಟಂತಹ ಚಾಲೆಂಜಸ್ ಯಾವ ರೀತಿಯಾಗಿದೆ, ಯಾವ ರೀತಿಯಾದಂಥ ಮೇಜರ್ಸ್ಗಳನ್ನು ನಾವು ತರಬೇಕು ಅನ್ನುವಂಥದ್ದಾಗಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಈ ಒಂದು ಆರ್ಟಿಕಲ್ ನಡಿನಲ್ಲಿ ನಾವು ಎಲೆಕ್ಟ್ರಿಕ್ ಮೀಟರ್ಸ್ಗಳನ್ನು ಸ್ಮಾರ್ಟ್ ಮೀಟರ್ಸ್ಗಳಾಗಿ ಕನ್ವರ್ಟ್ ಮಾಡೋದ್ರ ಮುಖಾಂತರ ಯಾವ ರೀತಿಯಾದಂತಹ ಬೆನಿಫಿಟ್ ಇದೆ ಅಂತ ನಾವಿಲ್ಲಿ ಕನೆಕ್ಟ್ ಮಾಡ್ಕೋಬೇಕು. ಸ್ಮಾರ್ಟ್ ಮೀಟರ್ಸ್ಗಳು ಇವತ್ತು ಎಫಿಷಿಯೆಂಟಾಗಿ ಎನರ್ಜಿಯನ್ನು ಯೂಸ್ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ. ನಾವು ಟ್ರೆಡಿಷನಲ್ ಮೆಥಡ್ ಅಥವಾ ಮ್ಯಾನ್ಯುವಲ್ ಬೇಸಿಸ್ ಮೇಲೆ ಎನರ್ಜಿ ಕನ್ಸಂಪ್ಷನನ್ನು ಯಾವ ರೀತಿಯಾಗಿ ಐಡೆಂಟಿಫೈ ಮಾಡ್ತಾ ಇದ್ದೀವಿ, ಅದೇ ರೀತಿಯಾಗಿ ಸ್ಮಾರ್ಟ್ ಮೀಟರ್ಸ್ಗಳು ಏನಂತಂದರೆ ಒಂದು ಅಪ್ಡೇಷನ್ಸನ್ನು ಇಲ್ಲಿ ತೋರಿಸ್ತಾ ಇದ್ದಾವೆ. ನೆಕ್ಸ್ಟ್ ಜನ್ರೇಷನನ್ನು, ಅದರಲ್ಲೂ ಡಿಜಿಟಲ್ ಎಲೆಕ್ಟ್ರಿಸಿಟಿಗೆ ಸಂಬಂಧಪಟ್ಟಂಥ ಒಂದು ಅಪ್ಗ್ರೇಡೇಷನನ್ನು ನಾವಿಲ್ಲಿ ಕಾಣ್ಬೋದು. ಇಲ್ಲಿ ಆಟೋಮೆಟಿಕಲಿ ಒಂದು ಕಂಪನಿ ಯಾವ ರೀತಿಯಾದಂತಹ ಎಲೆಕ್ಟ್ರಿಸಿಟಿಯನ್ನು ಯೂಸ್ ಮಾಡ್ತಾ ಇದೆ ಅಥವಾ ಒಂದು ಹೌಸ್ ಹೋಲ್ಡ್ ಯಾವ ರೀತಿಯಾದಂತಹ ಎನರ್ಜಿಯನ್ನು ಯೂಸ್ ಮಾಡ್ತಾ ಇದೆ, ಎಲ್ಲಿ ಹೆಚ್ಚಾಗಿ ಎಲೆಕ್ಟ್ರಿಸಿಟಿ ಯೂಸ್ ಆಗ್ತಾ ಇದೆ, ಎಲ್ಲ ಡೇಟಾವನ್ನು ಕಲೆಕ್ಟ್ ಮಾಡಲಿಕ್ಕೆ ಈ ಒಂದು ಸ್ಮಾರ್ಟ್ ಮೀಟರ್ಸ್ಗಳು ಸಹಕಾರಿಯಾಗುತ್ತೆ. ಹಾಗೂ ಎಫಿಷಿಯನ್ಸಿಯನ್ನು ಸಹ ತೋರಿಸಲಿಕ್ಕೆ ಸಾಕಷ್ಟು ಬೆನಿಫಿಟ್ಸನ್ನು ಇದು ತೋರಿಸುತ್ತೆ. ಈ ಮೊದಲು ಸರಿಸುಮಾರು 2700 ಅರ್ಬನ್ ಹೌಸ್ ಹೋಲ್ಡ್ಗಳಲ್ಲಿ ಯಾವ ರೀತಿಯಾಗಿ ಸ್ಮಾರ್ಟ್ ಮೀಟರ್ಸ್ಗಳು ವರ್ಕ್ ಆಗುತ್ತೆ ಅನ್ನುವಂಥ ಒಂದು ಸ್ಟಡಿಯನ್ನು ಸಹ ಇಲ್ಲಿ ಮಾಡಿದ್ದಾರೆ. ಇದರಿಂದ ಸರಿಸುಮಾರು 40% ಬೆನಿಫಿಟ್ ಆಗ್ತಾ ಇರೋದನ್ನು ಸಹ ನಾವು ಕಾಣ್ಬೋದು. ಎಲೆಕ್ಟ್ರಿಸಿಟಿ ಎಕ್ಸ್ಪೆನ್ಸಸ್ಗೆ ಸಂಬಂಧಪಟ್ಟಂತೆ ಅಥವಾ ಎಲೆಕ್ಟ್ರಿಸಿಟಿ ಥೆಫ್ಟ್ ಯಾವ ರೀತಿಯಾಗಿರುತ್ತೆ, ಪವರ್ ಸಪ್ಲೈಗೆ ಸಂಬಂಧಪಟ್ಟಂತೆ ಲೋಕಲ್ ಲೆವೆಲಲ್ಲಿ ಯಾವ ರೀತಿಯಾದಂತಹ ಇಂಪ್ರೂವೈಸ್ ಮಾಡ್ಬೋದು ಅನ್ನುವಂಥದ್ದಾಗಲಿ. ಸೊ ಇಲ್ಲಿ ಸ್ಮಾರ್ಟ್ ಮೀಟರ್ ಬೆನಿಫಿಟ್ಸನ್ನು ತೆಗೆದುಕೊಂಡವರು ತಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ರೆಕಮೆಂಡೇಷನ್ ಮಾಡಿರ್ತಕ್ಕಂಥ ಒಂದು ಪರ್ಸೆಂಟೇಜನ್ನು ಕನ್ಸಿಡರ್ ಮಾಡಿದ್ರೆ 70% ಬೆನಿಫಿಟನ್ನು ಪಡ್ಕೊಂಡಿರೋದಾಗಿ ಒಳ್ಳೆ ಫೀಡ್ಬ್ಯಾಕನ್ನು ಕೊಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಾವು ಇದನ್ನು ನ್ಯಾಷನಲ್ ಲೆವೆಲಲ್ಲಿ ಯಾವ ರೀತಿಯಾಗಿ ತರಬೇಕು, ಜನರಲ್ಲಿ ಈ ಒಂದು ಸ್ಮಾರ್ಟ್ ಮೀಟರಿಂಗ್ಗೆ ಸಂಬಂಧಪಟ್ಟಂಥ ಕಾನ್ಫಿಡೆನ್ಸನ್ನು
ಯಾವ ರೀತಿಯಾಗಿ ತರಬೇಕು ಅನ್ನುವಂಥದ್ದಾಗಿ ಆಥರ್ ಅವರ ಒಂದು ಕನಸನ್ನು ಕಾಣ್ಬೋದು. ಹಾಗೂ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇದರಿಂದ ಆಗ್ತಕ್ಕಂಥ ಅಡ್ವಾಂಟೇಜಸ್ಗಳು ಯಾವ ರೀತಿಯಾಗಿದೆ ಹಾಗೂ ಚಾಲೆಂಜಸ್ಗಳು ಯಾವ ರೀತಿಯಾಗಿದೆ ಅಂತ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಮೊದಲ ಹಂತದಲ್ಲಿ ಸ್ಮಾರ್ಟ್ ಮೀಟರ್ಸ್ಗೆ ಸಂಬಂಧಪಟ್ಟಂತಹ ಬೆನಿಫಿಟ್ ಯಾವ ರೀತಿಯಾಗಿದೆ, ಇಲ್ಲಿ ಅಕ್ಯುರೇಟ್ ಆಗಿರ್ತಕ್ಕಂಥ ಎಕ್ಸಾಕ್ಟ್ ಆಗಿರ್ತಕ್ಕಂಥ ಬಿಲ್ಲಿಂಗನ್ನು ನಾವು ಕಾಣ್ಬೋದು. ಯಾವ ರೀತಿಯಾಗಿ ಇವತ್ತು ಕಸ್ಟಮರ್ಸ್ಗಳು ಅಕ್ಯುರೇಟಾಗಿ ಟ್ರಾನ್ಸ್ಪರೆಂಟ್ ವೇನಲ್ಲಿ ಇನ್ಫಾರ್ಮೇಷನ್ಸನ್ನು ಪಡೆದುಕೊಳ್ಬೋದು. ಎನರ್ಜಿ ಯೂಸೇಜ್ಗೆ ಸಂಬಂಧಪಟ್ಟಂತೆ ಅಕ್ಯುರೇಟ್ ಬಿಲ್ಲಿಂಗ್ ಆಗುತ್ತೆ ಅನ್ನುವಂಥದ್ದು ಮ್ಯಾನ್ಯುವಲ್ ಬೇಸಿಸ್ ಮೇಲೆ ನಾವು ರೀಡಿಂಗನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಮ್ಟೈಮ್ಸ್ ಮಿಸ್ ಮ್ಯಾಚ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸ್ಮಾರ್ಟ್ ಮೀಟರ್ಸ್ಗಳ ಮುಖಾಂತರ ಈ ಒಂದು ಮಿಸ್ ಮ್ಯಾಚಸನ್ನು ನಾವು ತಡೆಗಟ್ಟಬಹುದು. ಇದರಿಂದಾಗಿ ಅಕ್ಯುರೇಟ್ ಬಿಲ್ಲಿಂಗ್ ಇಲ್ಲಿ ಸಿಕ್ಕುತ್ತೆ ಅಂತ. ಇನ್ನು ನಿಯರ್ ರಿಯಲ್ ಟೈಮ್ ಡೇಟಾ ಅಂತಂದರೆ ಇವತ್ತು ಎನರ್ಜಿ ಕನ್ಸಂಪ್ಷನನ್ನು ಯಾವ ರೀತಿಯಾಗಿ ಕಸ್ಟಮರ್ಸ್ಗಳು ಯೂಸ್ ಮಾಡ್ತಾ ಇದ್ದಾರೆ, ಕಸ್ಟಮರ್ಸ್ಗಳ ಒಂದು ಡಿಮ್ಯಾಂಡ್ ಯಾವ ರೀತಿಯಾಗಿದೆ, ಇದನ್ನೆಲ್ಲ ಮಾನಿಟರ್ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ. ಮತ್ತು ಪ್ರಾಪರ್ ಆಗಿರುವಂಥ ಒಂದು ಡಿಸಿಷನನ್ನು ತೆಗೆದುಕೊಳ್ಳಲಿಕ್ಕೆ, ಅದರಲ್ಲೂ ಎನರ್ಜಿ ಕನ್ಸಂಪ್ಷನ್ಗೆ ಸಂಬಂಧಪಟ್ಟಂತಹ ಡಿಸಿಷನನ್ನು ತೆಗೆದುಕೊಳ್ಳಲಿಕ್ಕೆ ಈ ಒಂದು ರಿಯಲ್ ಟೈಮ್ ಡೇಟಾ ನಮಗೆ ಸಹಕಾರಿಯಾಗುತ್ತೆ. ಇನ್ನು ಪ್ರೈಸಿಂಗ್ಗೆ ಸಂಬಂಧಪಟ್ಟಂತೆ ಇವತ್ತು ಎಲೆಕ್ಟ್ರಿಸಿಟಿ ಟಾರಿಫನ್ನು ಹಾಕಬೇಕು ಅಥವಾ ಟ್ಯಾಕ್ಸನ್ನು ಹಾಕಬೇಕು ಅಂತ ನಾವು ಕನ್ಸಿಡರ್ ಮಾಡಿದರೆ ಯಾವ ರೀತಿಯಾಗಿ ನಾವು ಇವತ್ತು ಫ್ಯಾಕ್ಟರ್ಸ್ಗಳನ್ನು ಕನ್ಸಿಡರ್ ಮಾಡಬೇಕು, ಯಾವ ರೀತಿಯಾಗಿ ಕಸ್ಟಮರ್ಸ್ಗಳಿಗೆ ಇನ್ಸೆಂಟಿವ್ಸ್ಗಳನ್ನು ಪ್ರೊವೈಡ್ ಮಾಡಬೇಕು. ಪಾಲಿಸಿನಲ್ಲೂ ಸಹ ಇದು ಸಹಕಾರಿಯಾಗುತ್ತೆ. ಚೀಪರ್ ಆಗಿರ್ತಕ್ಕಂಥ ಅಥವಾ ಕಡಿಮೆ ಬೆಲೆಯಲ್ಲಿ ಇವತ್ತು ಜನರಿಗೆ ಎನರ್ಜಿ ಸಿಗುವಂತೆ ನಾವು ಯಾವ ರೀತಿಯಾಗಿ ಕ್ರಿಯೇಟ್ ಮಾಡ್ಬೋದು, ಹಾಗೂ ಯಾವ ಒಂದು ಟೈಮಲ್ಲಿ ಹೆಚ್ಚು ಎನರ್ಜಿಯನ್ನು ಯೂಸ್ ಮಾಡ್ತಾ ಇದ್ದಾರೆ, ಯಾವ ಪರ್ಪಸ್ಗೋಸ್ಕರ ಎನರ್ಜಿಯನ್ನು ಯೂಸ್ ಮಾಡ್ತಾ ಇದ್ದಾರೆ, ಎಲ್ಲ ಎನರ್ಜಿ ರಿಲೇಟೆಡ್ ಇರತಕ್ಕಂಥ ಮ್ಯಾನೇಜ್ಮೆಂಟನ್ನು ಮಾಡಲಿಕ್ಕೆ, ಪವರ್ ಕನ್ಸಂಪ್ಷನ್ ರೆಡ್ಯೂಸ್ ಮಾಡಲಿಕ್ಕೆ ಅಥವಾ ಎಫಿಷಿಯನ್ಸಿಯನ್ನು ಇನ್ಕ್ರೀಸ್ ಮಾಡಲಿಕ್ಕೆ, ಹಾಗೂ ನಾವು ರಿನ್ಯೂಯಬಲ್ ಎನರ್ಜಿ ಮೇಲೂ ಸಹ ಇಂಟಿಗ್ರೇಟ್ ಮಾಡಬೇಕು ಅಥವಾ ಎಫೆಕ್ಟಿವ್ ಆಗಿ ಇವತ್ತು ನಾವು ಎನರ್ಜಿ ಕನ್ಸಂಪ್ಷನನ್ನು ಮಾಡಬೇಕು ಅಂತಂದರೆ ಪ್ರಾಪರಾಗಿರುವಂಥ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಡೇಟಾನ ಅವಶ್ಯಕತೆ ಇರುತ್ತೆ. ಜೊತೆಗೆ ಕಸ್ಟಮರ್ಸ್ಗಳಿಗೂ ಸಹ ಯಾವ ರೀತಿಯಾಗಿ ತಾವು ಎನರ್ಜಿಯನ್ನು ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ ಅನ್ನುವಂಥ ಪ್ರಾಪರ್ ಇನ್ಫಾರ್ಮೇಷನ್ ಇರುತ್ತೆ. ಇದರಿಂದ ಅವರು ಸಹ ತಮ್ಮ ಒಂದು ಬಿಲ್ಲನ್ನು ರೆಡ್ಯೂಸ್ ಮಾಡಲಿಕ್ಕೆ ಬೆಟರ್ ಮ್ಯಾನೇಜನ್ನು ಮಾಡ್ಬೋದು. ಸೊ ಹೌಸ್ ಹೋಲ್ಡ್ ಲೆವೆಲಲ್ಲೂ ಸಹ ಇದು ಬೆನಿಫಿಟನ್ನು ತರುತ್ತೆ. ಇನ್ನು ಎನರ್ಜಿ ಥೆಫ್ಟ್ ಡಿಟೆಕ್ಷನ್ಗೆ ಸಂಬಂಧಪಟ್ಟಂತೆಯೂ ಸಹ ಸಹಕಾರಿಯಾಗುತ್ತೆ. ಎನರ್ಜಿ ಯುಟಿಲಿಟಿನಲ್ಲಿ ಯಾವ ರೀತಿ ಅಂತ ಲಾಸ್ ಆಗ್ತಾ ಇದೆ, ಎನರ್ಜಿ ಥೆಫ್ಟ್ ರಿಲೇಟೆಡ್ ಇರ್ತಕ್ಕಂಥ ಇಶ್ಯೂಸ್ಗಳಾಗಿರ್ಬೋದು, ಹಾಗೂ ಎನರ್ಜಿ ಕಾಸ್ಟ್ಗಳ ಒಂದು ಡಿಸ್ಟ್ರಿಬ್ಯೂಷನ್ ಪ್ರಾಪರಾಗಿ ಆಗಬೇಕು ಅನ್ನುವಂಥ ಎನ್ಶ್ಯೂರಿಟಿಯನ್ನು ತರಲಿಕ್ಕೆ ನಾವು ಥೆಫ್ಟ್ಗಳನ್ನು ಈಸಿಯಾಗಿ ಡಿಟೆಕ್ಟ್ ಮಾಡ್ಬೋದು. ಇವೆಲ್ಲ ಅಡ್ವಾಂಟೇಜಸ್ಗಳನ್ನು ನಾವು ಸ್ಮಾರ್ಟ್ ಮೀಟರ್ ನಡಿನಲ್ಲಿ ಕನೆಕ್ಟ್ ಮಾಡುವಂಥದ್ದು. ಹಾಗೂ ಯಾವ ರೀತಿಯಾದಂತಹ ಚಾಲೆಂಜಸ್ ಇದೆ, ಈಸಿಯಾಗಿ ನಾವು ಸ್ಮಾರ್ಟ್ ಮೀಟರ್ಸ್ಗಳನ್ನು ಇಂಪ್ಲಿಮೆಂಟ್ ಮಾಡಿಬಿಡ್ಬೋದಾ ಅನ್ನುವಂಥ ಒಂದು ಕ್ವಶನ್ ಮಾರ್ಕ್. ಇಲ್ಲಿ ಇನ್ಸ್ಟಾಲೇಷನ್ ಕಾಸ್ಟ್ ಏನಿರುತ್ತಲ್ಲ ಅದು ತುಂಬ ಜಾಸ್ತಿ ಇದೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತಹ ಬ್ಯಾರಿಯರ್ಸ್ಗಳನ್ನು ನಾವು ತಡೆಗಟ್ಟಬೇಕು, ಹಾಗೂ ಕಸ್ಟಮರ್ಸ್ಗಳು ಈಸಿಯಾಗಿ ಇದನ್ನು ಯೂಸ್ ಮಾಡ್ಕೋಬೇಕು. ಇದರಿಂದ ಆಗ್ತಕ್ಕಂಥ ಬೆನಿಫಿಟನ್ನು ತರಬೇಕು ಅಂತಂದರೆ ನಾವು ಫಸ್ಟು ಇನ್ಸ್ಟಾಲ್ಮೆಂಟ್ ಕಾಸ್ಟನ್ನು ಇಲ್ಲಿ ಪ್ರಾಪರಾಗಿ ಮ್ಯಾನೇಜ್ ಮಾಡಬೇಕು ಅನ್ನುವಂಥದ್ದು. ಹಾಗೂ ಟೆಕ್ನಿಕಲ್ ಚಾಲೆಂಜಸ್ ಅಂತಂದರೆ ಇದಕ್ಕೆ ಸಂಬಂಧಿಸಿದಂತಹ ಇನ್ಫ್ರಾಸ್ಟ್ರಕ್ಚರ್ಸ್ಗಳನ್ನು ನಾವು ಸೆಟಪ್ ಮಾಡಬೇಕು. ಸೊ ಇನ್ಫ್ರಾಸ್ಟ್ರಕ್ಚರನ್ನು ಅಂದರೆ ಟೆಕ್ನಾಲಜಿಕಲಿ ಕಾಂಪ್ಲೆಕ್ಸ್ ಆಗಿರೋದ್ರಿಂದ ಪ್ರಾಪರ್ ಆಗಿರುವಂಥ ಒಂದು ಕಮ್ಯುನಿಕೇಷನ್ ನೆಟ್ವರ್ಕ್ ಆಗಿರ್ಬೋದು, ಇದಕ್ಕೆ ಸಂಬಂಧಿಸಿದಂತಹ ಇಕ್ವಿಪ್ಮೆಂಟ್ಸ್ಗಳಾಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ಸ್ಗಳನ್ನು ಸಹ ಡೆವಲಪ್ ಮಾಡಬೇಕಾಗುತ್ತೆ. ಸೊ ಒಟ್ಟಾರೆಯಾಗಿ ಇನ್ಸ್ಟಾಲೇಷನ್ ಕಾಸ್ಟು ಸಹ ಇಲ್ಲಿ ಇನ್ಕ್ರೀಸ್ ಆಗುತ್ತೆ ಅನ್ನುವಂಥದ್ದು. ಡೇಟಾ ಪ್ರೈವಸಿ ಸೆಕ್ಯುರಿಟಿ ಕನ್ಸರ್ನನ್ನು ಕನ್ಸಿಡರ್ ಮಾಡಿದರೆ ಸ್ಮಾರ್ಟ್ ಮೀಟರ್ಸ್ಗಳು ಇವತ್ತು ಸೆನ್ಸಿಟಿವ್ ಕಸ್ಟಮರ್ ಡೇಟಾವನ್ನು ಕಲೆಕ್ಟ್ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಇದು ಸಹ ಒಂದು ಕನ್ಸರ್ನನ್ನು ಇಲ್ಲಿ ಕ್ರಿಯೇಟ್ ಮಾಡ್ತಾ ಇದೆ. ಯಾವ ರೀತಿಯಾಗಿ ನಾವು ಈ ಒಂದು ಡೇಟಾವನ್ನು ಸೆಕ್ಯೂರ್ ಮಾಡಬಹುದು. ಇನ್ನು ಬಿಗ್ಗೆಸ್ಟ್ ಚಾಲೆಂಜ್ ಅಂತಂದರೆ ರೆಗ್ಯುಲೇಷನ್. ಯಾವ ಸ್ಟೇಕ್ ಹೋಲ್ಡರ್ಸ್ಗಳ ಒಂದು ಪಾರ್ಟಿಸಿಪೇಷನನ್ನು ನಾವಿಲ್ಲಿ ಅಲೋ ಮಾಡಬೇಕು, ಯುಟಿಲಿಟಿ ಪ್ರೊವೈಡರ್ಸ್ಗಳನ್ನು ಯಾವ ರೀತಿಯಾಗಿ ಕನ್ಸಿಡರ್ ಮಾಡಬೇಕು. ಡೇಟಾ ಪ್ರೈವಸಿ ಒಂದು ಮೇಜರ್ ಕನ್ಸರ್ನ್ ಆಗ್ತಾ ಇರೋದ್ರಿಂದ ರೆಗ್ಯುಲೇಷನ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂಥ ಚಾಲೆಂಜಸನ್ನು ನಾವು ಫೇಸ್ ಮಾಡ್ತಾ ಇದ್ದೀವಿ. ಸರ್ಕಾರ ಇಲ್ಲಿ ತನೂ ಪ್ರಾಪರಾಗಿ ಒಂದು ಪಾಲಿಸಿಯನ್ನು ರಿಲೀಸ್ ಮಾಡಿಲ್ಲ. ಇಲ್ಲಿ ಕೇವಲ ಸ್ಮಾರ್ಟ್ ಮೀಟರ್ಸಿಂದ ಆಗ್ತಕ್ಕಂಥ ಅಡ್ವಾಂಟೇಜ್ ಮತ್ತು ಚಾಲೆಂಜಸನ್ನು ಎಂಫಸಿಸ್ ಮಾಡ್ತಾ ಇದ್ದಾರೆ. ಕಸ್ಟಮರ್ ಸೈಡಲ್ಲಿರುವಂಥ ಚಾಲೆಂಜ್ ಅಂತಂದರೆ ಯೂಸರ್ ಅಡಾಪ್ಷನ್. ಟೆಕ್ನಾಲಜಿಗೆ ಅವರು ಯಾವ ರೀತಿಯಾಗಿ ಫೆಮಿಲಿಯರ್ ಇದ್ದಾರೆ, ಎಜುಕೇಷನ್ ಇದೆನಾ, ಅದಕ್ಕೆ ಸಂಬಂಧಿಸಿದಂಥ ಅವೇರ್ನೆಸ್ ಇದೆನಾ ಅನ್ನುವಂಥ ಒಂದು ಚಾಲೆಂಜ್ ಆಗಿರ್ಬೋದು. ಸೊ ಕಸ್ಟಮರ್ಗಳಿಗೂ ಸಹ ಇವತ್ತು ಸ್ಮಾರ್ಟ್ ಮೀಟರ್ಸ್ಗಳನ್ನು ಯೂಸ್ ಮಾಡೋದ್ರಲ್ಲಿ ನಾವು ಯಾವ ರೀತಿಯಾಗಿ ಎನ್ಕರೇಜ್ ಮಾಡ್ತಾ ಇದ್ದೀವಿ, ಅವರ ಒಂದು ಟೆಕ್ನಾಲಜಿ ಅಪ್ಗ್ರೇಡೇಷನ್ ಯಾವ ರೀತಿಯಾಗಿದೆ ಅನ್ನುವಂಥ ಒಂದು ಕನ್ಸರ್ನನ್ನು ಇಲ್ಲಿ ಕಾಣ್ಬೋದು. ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಇಲ್ಲಿರ್ತಕ್ಕಂಥ ಪಾಯಿಂಟ್ಸ್ಗಳನ್ನು ನಾವು ಯೂಸ್ ಮಾಡ್ಬೋದು. ಹಾಗೂ ನಾವು ಸ್ಮಾರ್ಟ್ ಮೀಟರ್ಸ್ಗಳನ್ನು ಇಂಪ್ರೂವ್ ಮಾಡಬೇಕು ಅಂತಂದರೆ ಒಟ್ಟಾರೆಯಾಗಿ ಯಾವ ರೀತಿಯಾದಂಥ ಪಾಯಿಂಟ್ಸ್ಗಳನ್ನು ಇಲ್ಲಿ ಕನ್ಸೋಲ್ಡೇಟ್ ಮಾಡ್ಬೋದು. ನಮಗೆ ಅಡ್ವಾಂಟೇಜಸ್ಗಳು ಗೊತ್ತಿದೆ, ಚಾಲೆಂಜಸ್ಗಳು ಗೊತ್ತಿದೆ. ಇದನ್ನು ಯಾವ ರೀತಿಯಾಗಿ ನಾವು ಕನ್ಕ್ಲೂಡ್ ಮಾಡಬಹುದು ಅಂತಂದರೆ ಇಲ್ಲಿ ಪ್ರಥಮ ಹಂತದಲ್ಲಿ ಕನ್ಸ್ಯೂಮರನ್ನು ನಾವು ಎಂಪವರ್ ಮಾಡಬೇಕಾಗುತ್ತೆ. ಪಾಲಿಸೀಸ್ಗಳನ್ನು ತರೋದ್ರ ಮುಖಾಂತರ, ಸ್ಟ್ರಾಂಗ್ ಆಗಿರುವಂಥ ಒಂದು ರೆಗ್ಯುಲೇಷನ್ಸ್ಗಳನ್ನು ತರೋದ್ರ ಮುಖಾಂತರ
ಕನ್ಸ್ಯೂಮರ್ಸ್ಗಳನ್ನು ಎಂಪವರ್ ಮಾಡುವಂಥದ್ದು. ಈ ಒಂದು ನ್ಯೂ ಟೆಕ್ನಾಲಜಿ ಮುಖಾಂತರ ಸ್ಮಾರ್ಟ್ ಮೀಟರ್ಸ್ಗಳ ಮುಖಾಂತರ ಯಾವ ರೀತಿಯಾದಂಥ ಬೆನಿಫಿಟ್ ಇದೆ ಅನ್ನುವಂಥದ್ದಾಗಿ ಅವ್ರಿಗೆ ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿಯನ್ನು ತರಬೇಕು. ಡೇಟಾ ಪ್ರೈವಸಿಗೆ ಸಂಬಂಧಪಟ್ಟಂತೆ ಎನ್ಶೂರಿಟಿಯನ್ನು ನಾವು ತರಬೇಕಾಗುತ್ತೆ. ಸ್ಮಾರ್ಟ್ ಮೀಟರ್ಸ್ಗಳಿಂದ ಕನ್ಸ್ಯೂಮರ್ಗೆ ಯಾವ ರೀತಿಯಾಗಿ ಬೆನಿಫಿಟ್ ಆಗುತ್ತೆ ಹಾಗೂ ಅವರ ಒಂದು ಬಿಲ್ಲಿಂಗ್ ಯಾವ ರೀತಿಯಾಗಿ ಕಡಿಮೆ ಆಗುತ್ತೆ, ಅಲರ್ಟ್ಸ್ಗಳನ್ನು ಅವರು ಯಾವ ರೀತಿಯಾಗಿ ರಿಸೀವ್ ಮಾಡ್ಬೋದು, ಈ ಎಲ್ಲ ಇನ್ಫಾರ್ಮೇಷನ್ಸ್ಗಳನ್ನು ಸಹ ನಾವು ಪಾಲಿಸೀಸ್ನಲ್ಲಿ ಇನ್ಕ್ಲೂಡ್ ಮಾಡಬೇಕು ಅಂತ ಕಸ್ಟಮರ್ ಓರಿಯೆಂಟೆಡ್ ಇರ್ತಕ್ಕಂತೆ. ಇನ್ನು ಕೆಲವೊಂದಿಷ್ಟು ಇನೋವೇಷನ್ಸ್ಗಳನ್ನು ನಾವು ಯಾವ ರೀತಿಯಾಗಿ ತರಬಹುದು, ಅದರಲ್ಲೂ ರೆಗ್ಯುಲೇಷನ್ಗೆ ಸಂಬಂಧಪಟ್ಟಂತೆ ಅಂತಂದರೆ ಡಿಸ್ಕಾಮ್ಗಳ ಒಂದು ಇನ್ವಾಲ್ವ್ಮೆಂಟನ್ನು ತೋರಿಸೋದ್ರ ಮುಖಾಂತರ. ಸೊ ಈ ಒಂದು ಇಂಟಿಗ್ರೇಷನ್ನ ಮುಖಾಂತರ ಜನರಲ್ಲೂ ಸಹ ಒಂದು ಭರವಸೆ ಬರುತ್ತೆ. ನಾವು ಇನೋವೇಟಿವ್ ಆಗಿ ಈ ಒಂದು ಸ್ಮಾರ್ಟ್ ಮೀಟರ್ಸ್ಗಳನ್ನು ಯೂಸ್ ಮಾಡೋದ್ರ ಮುಖಾಂತರ ಇದರಿಂದ ಬೆನಿಫಿಟನ್ನು ಪಡೆದುಕೊಳ್ಬೋದು ಅನ್ನುವಂಥದ್ದಾಗಿ, ಎನರ್ಜಿಯನ್ನು ಎಫಿಷಿಯೆಂಟಾಗಿ ಯೂಸ್ ಮಾಡ್ಬೋದು ಅನ್ನುವಂಥ ಒಂದು ಪಾಯಿಂಟನ್ನು ಸಹ ನಾವಿಲ್ಲಿ ಕವರ್ ಮಾಡ್ಬೋದು. ಪ್ರೈಮರಿಲಿ ಸ್ಮಾರ್ಟ್ ಮೀಟರ್ಸ್ಗಳಿಂದ ಆಗ್ತಕ್ಕಂಥ ಒಂದು ಬೆನಿಫಿಟನ್ನು ನಾವು ಸ್ಪ್ರೆಡ್ ಮಾಡಬೇಕು, ಅವೇರ್ನೆಸ್ಸನ್ನು ತರಬೇಕು, ಕಸ್ಟಮರ್ಸನ್ನು ಎಜುಕೇಟ್ ಮಾಡಬೇಕು, ಪ್ರಾಪರ್ ಆಗಿರುವಂಥ ಒಂದು ಕ್ಯಾಂಪೇನನ್ನು ತರಬೇಕು. ಇದರಿಂದ ಆಗುವಂಥ ಬೆನಿಫಿಟ್ಸ್ ಆಗಿರ್ಬೋದು, ಯಾವ ರೀತಿಯಾಗಿ ನಾವು ಎನರ್ಜಿ ಕನ್ಸಂಪ್ಷನನ್ನು ರೆಡ್ಯೂಸ್ ಮಾಡ್ಬೋದು, ಮನಿಯನ್ನು ಸೇವ್ ಮಾಡ್ಬೋದು. ಅಡ್ವಾಂಟೇಜಸ್ಗಳನ್ನು ಸ್ಪ್ರೆಡ್ ಮಾಡೋದ್ರ ಮುಖಾಂತರ ಇಲ್ಲಿ ನಾವು ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ಇರುವಂಥ ಚಾಲೆಂಜಸ್ಗಳನ್ನು ಫೇಸ್ ಮಾಡ್ತಾ ಇದ್ದೀವಿ. ಹೈ ಇನ್ಸ್ಟಾಲೇಷನ್ ಕಾಸ್ಟ್ಗಳನ್ನು ಸಹ ನಾವಿಲ್ಲಿ ಕನ್ಸಿಡರ್ ಮಾಡ್ಬೋದು. ಈ ಹಂತದಲ್ಲಿ ಅವೇರ್ನೆಸ್ಸನ್ನು ಹೆಚ್ಚು ತರೋದ್ರ ಮುಖಾಂತರ ಕಸ್ಟಮರ್ಸ್ಗಳೇ ಇವತ್ತು ಮುಂದಾಗಿ ಸ್ಮಾರ್ಟ್ ಮೀಟರ್ಸ್ಗಳನ್ನು ಸೆಟಪ್ ಮಾಡೋದರಲ್ಲಿ ಸಹಕಾರಿ ಆಗ್ತಾರೆ. ಪ್ರೀಪೇಯ್ಡ್ನ ಒಂದು ಆಪ್ಷನನ್ನು ಚೂಸ್ ಮಾಡ್ತಾರೆ. ಪ್ರೀಪೇಯ್ಡ್ ಆಪ್ಷನನ್ನು ಚೂಸ್ ಮಾಡೋದ್ರ ಮುಖಾಂತರ ಇನಿಷಿಯಲ್ ಟೈಮಲ್ಲಿ ಇನ್ಸ್ಟಾಲೇಷನ್ ಕಾಸ್ಟ್ ಹೆಚ್ಚಾಗುತ್ತಲ್ಲ, ಇದನ್ನು ರೆಡ್ಯೂಸ್ ಮಾಡಲಿಕ್ಕೆ ಸಹಕಾರಿ ಆಗುತ್ತೆ. ಪ್ರೀಪೇಯ್ಡ್ ಆಪ್ಷನ್ ಮುಖಾಂತರ ಒಂದು ಗ್ಯಾರಂಟಿ ಸಿಗುತ್ತೆ. ಇದರಿಂದ ಫ್ಯೂಚರ್ ಡೇಸಲ್ಲಿ ರಿಟರ್ನ್ ಸಿಗುವಂಥ ಸಾಧ್ಯತೆ ಇರುತ್ತೆ. ಈ ರೀತಿಯಾದಂಥ ಪಾಯಿಂಟ್ಸ್ಗಳನ್ನು ನಾವು ಮೇನ್ಸಲ್ಲಿ ಬಳಕೆ ಮಾಡ್ಕೋಬೋದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಅದರಲ್ಲೂ ಮೇನ್ಸಲ್ಲಿ ಬಹುಮುಖ್ಯವಾಗಿ ಈ ಒಂದು ಟಾಪಿಕ್ ನಮಗೆ ಸಹಕಾರಿಯಾಗುತ್ತೆ. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ MG ನರೇಗಾ ಪ್ರೋಗ್ರಾಮ್ಗೆ ಸಂಬಂಧಪಟ್ಟಂತೆ 2011ರಲ್ಲಿ ಕೇಳಿರುವಂಥ ಕ್ವಶನನ್ನು ಕೊಡಲಾಗಿದೆ. ಸೊ ಇಲ್ಲಿ ಬೆನಿಫಿಷರೀಸ್ ಯಾರಿದ್ದಾರೆ, ಯಾರು ಎಲಿಜಿಬಲ್ ಇದ್ದಾರೆ ಅನ್ನುವಂಥದ್ದಾಗಿ ಕೇಳ್ತಾ ಇದ್ದಾರೆ. ಈ ಒಂದು ಪ್ರೋಗ್ರಾಮ್ ನಡಿನಲ್ಲಿ ಇರುವಂಥ ಒಂದು ಆಬ್ಜೆಕ್ಟಿವನ್ನು ನೀವು ಕನ್ಸಿಡರ್ ಮಾಡಿದರೆ ಈಸಿಯಾಗಿ ಆನ್ಸರನ್ನು ಟಿಕ್ ಮಾಡ್ಬೋದು. ಯಾವ ರೀತಿಯಾದಂಥ ಆಪ್ಷನ್ಸ್ಗಳಿದ್ದಾವೆ ಅಂತಂದರೆ, ಈ ಒಂದು ಪ್ರೋಗ್ರಾಮ್ ಶೆಡ್ಯೂಲ್ ಕಾಸ್ಟ್ ಮತ್ತು ಶೆಡ್ಯೂಲ್ ಹೌಸ್ ಹೋಲ್ಡ್ಗಳಿಗೆ, ಅದರಲ್ಲಿರುವಂಥ ಅಡಲ್ಟ್ ಮೆಂಬರ್ಸ್ಗಳಿಗೆ ಮಾತ್ರ ಇದೆ ಅಂತ ಒಂದು ಆಪ್ಷನ್ ಆಗಿದೆ. ಹಾಗೂ BPL ಕಾರ್ಡ್ ಹೊಂದಿರತಕ್ಕಂಥ ಹೌಸ್ ಹೋಲ್ಡ್ಗಳಿಗೆ ಇದು ಅವೈಲೇಬಲ್ ಇದೆ ಅಂತ. ಇನ್ನು ಆಲ್ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ಗಳಿಗೆ ಅವೈಲೇಬಲ್ ಇದೆ ಅನ್ನುವಂಥದ್ದಾಗಲಿ. Fourth option, adult members of any household, irrespective of SC and ST, BPL household, all backward communities. It is available for any household ಅನ್ನುವಂಥದ್ದಾಗಿ ಮೆನ್ಷನ್ ಮಾಡಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ.